ಹರೇ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಜೋರಾಗಿ ಹೇಳಿ. ರಮ್ಯಾ ಅಂತ ನನ್ನ ಹೆಸರು. ರಮ್ಯಾ ಇನಿಷಿಯಲ್ಲು ಅಥವಾ ಇದು? ರಮ್ಯಾ HN ಅಂತ. HN ರಮ್ಯಾ. ಓಕೆ. ತಾವು ಎಲ್ಲಿಂದ ಬಂದಿದ್ದೀರಾ? ನಾವು ಶಾಕಾಂಬರಿ ನಗರ. ಇಲ್ಲೇ ಇರ್ತೀರಿ ಸುತ್ತಮುತ್ತದಲ್ಲಿ ಅಲ್ವಾ? ಹೌದು. ಈಗ ನಾನು ತಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ಖಂಡಿತ. ಮೊದಲನೇ ಪ್ರಶ್ನೆ ತಮಗೆ, ಜನಕರಾಜನಿಗೆ ಎಷ್ಟು ಹೆಣ್ಣು ಮಕ್ಕಳ ಮದುವೆ ಮಾಡಿಕೊಡುವ ಭಾರವಿದ್ದಿತು? ಜನಕರಾಜನಿಗೆ ಎಷ್ಟು ಹೆಣ್ಣು ಮಕ್ಕಳ ಮದುವೆ ಮಾಡಿಕೊಡುವ ಭಾರ ಇತ್ತು? ಅವಳ ಮಗಳು ಸೀತಾದೇವಿ ಒಂದು, ಇನ್ನು ತಮ್ಮನ ಮಕ್ಕಳು 3 ಜನ, ಒಟ್ಟು 4 ಜನದ ಹೆಣ್ಣು ಮಕ್ಕಳ ಭಾರ ಇತ್ತು. 4 ಹೆಣ್ಣು ಮಕ್ಕಳ ಮದುವೆನ ಮಾಡಬೇಕಾಗಿತ್ತು ಅಲ್ವಾ? ಆ ಭಾರ ಜನಕರಾಜನಿಗೆ ಇತ್ತು. ಸರಿಯಾದ ಉತ್ತರ. ತನ್ನ ಮಗಳು ಸೀತಾ ಅದಲ್ಲದಂಗೆ ತನ್ನ ತಮ್ಮನ 3 ಮಕ್ಕಳು ಇರ್ತಾರೆ, ಅವ್ರಿಗೂ ಕೂಡ ಜವಾಬ್ದಾರಿ ತಗೊಂಡು ನಿಂತು ಮದುವೆ ಮಾಡುವಂಥ ಜವಾಬ್ದಾರಿ ಜನಕರಾಜನಿಗೆ ಬಿದ್ದಿತ್ತು. ಅವರು ಯಾರ ಮಕ್ಕಳು ಹೇಳಿ? ತಮ್ಮನ ಹೆಸರು ಹೇಳ್ಬೋದಾ? ಕುಶಧ್ವಜ. ಹೌದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಕುದುರೆ ಏರಿದ ಶ್ರೀನಿವಾಸನು ಯಾವ ಆಯುಧವನ್ನು ಧರಿಸಿದ್ದನು? ಕುದುರೆ ಏರಿದ ಶ್ರೀನಿವಾಸನು ಯಾವ ಆಯುಧವನ್ನು ಧರಿಸಿದ್ದನು? ಬಿಲ್ಲು ಬಾಣವನ್ನು ಧರಿಸಿದ್ದನು. ಯಾಕೆಂದರೆ ಕುದುರೆಗೆ ಅದೇ ಒಂಥರ ಚೆನ್ನಾಗಿರುತ್ತಲ್ವ ಗೆಟಪ್. ಅದಕ್ಕೆ ಅವನು ಬಿಲ್ಲು ಬಾಣವನ್ನು ಧರಿಸಿ, ಯಾಕೆಂದರೆ ಬೇಟೆಗೆ ಹೋಗ್ತಾ ಇದ್ದ. ಹೌದು ಅಲ್ವಾ? ಬೇಟೆಗೆ ಹೋಗುವಾಗ ಏನು ಮಾಡಿದ? ಬಿಲ್ಲು ಬಾಣಗಳನ್ನು ಧರಿಸಿ. ಹೌದು. ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ಮಂದರಗಿರಿಯ ನೆತ್ತಿದ ಆನಂದ ಮೂರುತಿಯೇ ಬಾರೋ, ಮಂದರಗಿರಿಯ ನೆತ್ತಿದ ಆನಂದ ಮೂರುತಿಯೇ ಬಾರೋ, ನಂದನ ಕಂದ ಗೋವಿಂದ ಮುಕುಂದ ಇಂದಿರೆಯ ರಸನೆ ಬಾರೋ, ನಂದನ ಕಂದ ಗೋವಿಂದ ಮುಕುಂದ ಇಂದಿರೆಯ ರಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ಶೇಷಾಚಲವಾಸನೆ ಬಾರೋ. ಇಲ್ಲಿ ಈಗ ತಾವು ಇದಲ್ಲದಂಗೆ ಅಂದರೆ ಈ ಒಂದು ಭಜನೆಯಲ್ಲಿ ತಾವು ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ಭಜನೆ ಒಂದು ತಂಡ ಇದೆ ತಮ್ಮದು. ಅದಲ್ಲದಂಗೆ ತಮ್ಮದೇ ಆದಂಥ ವೈಯಕ್ತಿಕ ಏನಾದರೂ ಸಾಧನೆ ಇದೆಯಾ ತಮ್ಮದು? ಇಲ್ಲ, ಹೇಳ್ಕೊಳ್ಳೋ ಹಾಗೆ ವೀಣೆ ಕಲಿತಾ ಇದ್ದೀನಿ. ಮತ್ತೆ ಏನ್ರಿ ಸಾಧನೆ ಅಲ್ವಾ ಅದು? ಹಾಗೆ ಬಿಟ್ಬಿಟ್ರೆ ಗೊತ್ತೇ ಆಗಲ್ಲ ನಮಗೆ ಅಲ್ವಾ? ವೀಣೆ ಕಲಿತಾ ಇದ್ದೀರಾ? ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? 2 ಇಯರ್ಸಿಂದ ಕಲಿತೀನಿ. 2 ಇಯರ್ಸ್. ಇನ್ನು ಎಲ್ಲೂ ಪ್ರೋಗ್ರಾಮ್ ಕೊಟ್ಟಿಲ್ಲ? ಇಲ್ಲ, ಇನ್ನು ನಂದು ಎಕ್ಸಾಮ್ಸ್ ನಾನೇನೋ ತೊಗೊಂಡಿಲ್ಲ. ಹೌದಾ? ಯಾರ ಹತ್ರ ಕಲಿತಾ ಇದ್ದೀರಿ? ವಸುಂಧರಾ ಅಂತ. ವಸುಂಧರಾ ಇಲ್ಲ, JP ನಗರಲ್ಲಿ. JP ನಗರ. ಅಲ್ಲಿ ಹೋಗಿ ಕಲಿತೀರಿ. ವಾರಕ್ಕೆ ಎಷ್ಟು ದಿನ ಇರುತ್ತದು ಆ್ಯಕ್ಚುಲಿ? 5 ಡೇಸ್ ಇರುತ್ತೆ. 5 ಡೇಸ್ ಇರುತ್ತಾ? ನಾವು ಹೋಗಬೇಕು ನೀವು ಅಲ್ಲಿಗೆ? ಹೌದು. ಅಲ್ಲಿಗೆ ಹೋಗಿ ಕಲಿತಾ ಇದ್ದೀರಿ. ಒಳ್ಳೆ ಸಾಧನೆ. ವೀಣೆ ಸಾಮಾನ್ಯ ಅಲ್ಲ ರೀ ಅದು. ಏನಂದರೆ ವೀಣಾವಾದನ ಅಂತಂದರೆ ಮೈ ಮರೆತು ಕೇಳುವಂಥ ವಾದನ ಸಾಮಾನ್ಯದ್ದಲ್ಲ. ಅದು ಸ್ವತಂತ್ರ ರಾಗ ಅಲ್ವಾ ಅದು? ಅಂದರೆ ಅದರಲ್ಲಿ ಹಾಡುಗಳನ್ನು ನುಡಿಸ್ಬೋದಲ್ವಾ? ಹೌದು. ನಮ್ಮ ಮೇಡಮ್ ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೌದು. ಗುರುಗಳು ಹಂಗಿದ್ರೇ ಒಳ್ಳೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಏನೇ ಒಂದು ಕಲಿಬೇಕು ಅಂತ ಹೋದಾಗ ಅವರು ಗುರುಗಳನ್ನೇ ಅದು ಅವಲಂಬಿಸಿರುತ್ತೆ ಅಲ್ವಾ? ಇನ್ನು ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ತಮ್ಮನ್ನು ಕರ್ಕೊಂಡು. ಶ್ರೀನಿವಾಸನಿಗೆ ಎಷ್ಟು ವರ್ಷ ವಯಸ್ಸಾಗಿದೆ ಎಂದು ಧರಣಿ ದೇವಿಗೆ ಯಾರು ಹೇಳಿದರು? ಶ್ರೀನಿವಾಸನಿಗೆ ಎಷ್ಟು ವರ್ಷ ವಯಸ್ಸಾಗಿದೆ ಎಂದು ಧರಣಿ ದೇವಿಗೆ ಯಾರು ಹೇಳ್ತಾರೆ? ಬಕುಳಾದೇವಿ ಹೇಳ್ತಾಳೆ. ಶ್ರೀನಿವಾಸನಿಗೆ 25 ವರ್ಷ ಆಗಿದೆ ಅಂತ ಹೇಳಿ 25 ಬಕುಳಾದೇವಿ ಧರಣಿ ದೇವಿಗೆ ಹೇಳ್ತಾಳೆ. ಅಲ್ಲ, ಧರಣಿ ದೇವಿಗೆ ಬಕುಳಾದೇವಿಯು ಹೇಳಿದ್ದಾರೆ. ಕರೆಕ್ಟ್.
ಶ್ರೀನಿವಾಸನಿಗೆ ಕೇವಲ 25 ವರ್ಷ ಅಂತಂದ್ರೆ ಈಗ 25 ವರ್ಷ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಬಕುಳಾದೇವಿ ಹೇಳ್ತಾಳೆ. ಕರೆಕ್ಟ್, ಬಕುಳಾದೇವಿ ಹೇಳ್ತಾಳೆ, ಸರಿಯಾಗಿ ಗೊತ್ತಾಗ. ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ. ತಮಗೆ ಹೇಗೆ ಅನ್ನಿಸ್ತು ಈ ಒಂದು ಕಾರ್ಯಕ್ರಮ? ತಮಗೆ ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ಅಂದರೆ ಯಾವ ರೀತಿ ನೀವು ಸಮಾಜಕ್ಕೆ ಇದರಿಂದ ಏನು ಒಳ್ಳೆಯದಾಗ್ಬೋದು ಅಂತ ಅನ್ನೋದು ಏನಾದ್ರು ಸಂದೇಶ ಕೊಡ್ತೀರಾ? ಖಂಡಿತ ಒಳ್ಳೇದಾಗೇ ಆಗುತ್ತೆ ಅಂತ, ಯಾಕಂದರೆ ನಮ್ಮ ಹರಿದಾಸ ಸಾಹಿತ್ಯ ಎಲ್ಲ ಕಡೆ ಪ್ರಚಾರ ಆಗುತ್ತೆ, ಆಗಬೇಕು ಅಲ್ವಾ? ಆಗ್ಬೇಕು. ಈ ಒಂದು ವಿಧದಲ್ಲಿ ಹೌದು. ಮತ್ತು ಶ್ರೀನಿವಾಸ ಕಲ್ಯಾಣ ಎಲ್ಲರಿಗೂ ಪ್ರತಿಯೊಂದು ಸ್ಟೆಪ್ಪು ಕೂಡ ಅರ್ಥ ಆಗುತ್ತೆ. ನಾವು ಎಷ್ಟೋ ಮಧ್ಯ ಗೊತ್ತಿರಲ್ಲ. ಹೌದು. ಇವಾಗ ನಾವು ಇದನ್ನು ಓದಿದ್ರಿಂದ ನಮ್ಗೆ ಎಷ್ಟೋ ವಿಷಯ ತಿಳ್ದಂಗೆ ಆಗಿದೆ. ಹೌದು. ಆಮೇಲೆ ಹಾಗೇ ಎಲ್ಲರದ್ದು ನೋಡ್ತಾ ಹೋದಂಗೆ ನಮಗೆ ಏನಾಗುತ್ತೆ, ಎಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ಏನು ಉತ್ತರ ಬಂತು ಅಂತ. ಶ್ರೀನಿವಾಸ ಕಲ್ಯಾಣ ಮಾಡಿ ಒಂದು ರೀತಿ ಆನಂದ ಪಡೋದು ಇರುತ್ತೆ, ವೈಭವ. ಇದು ಏನಂದರೆ ಮನಸ್ಸಿನಲ್ಲಿ ನಾವು ಯಾವಾಗಲೂ ನೆನೆಸ್ಕೊಂಡು ಆನಂದ ಪಡ್ಬೋದಲ್ವಾ? ಖಂಡಿತ. ಕರೆಕ್ಟಾ? ಓಕೆ. ಕೊನೆ ಪ್ರಶ್ನೆಗೆ ಬರಲ್ಲ. ಆಕಾಶರಾಜನು ಶ್ರೀನಿವಾಸನಿಗೆ ಎಷ್ಟು ಕೊಡ ಜೇನುತುಪ್ಪವನ್ನು ಬಳುವಳಿಯಾಗಿ ಕಳುಹಿಸಿದನು? ಆಕಾಶರಾಜನು ಶ್ರೀನಿವಾಸನಿಗೆ ಎಷ್ಟು ಕೊಡ ಜೇನುತುಪ್ಪವನ್ನು ಬಳುವಳಿಯಾಗಿ ಕಳಿಸಿದನು? 200 ಕೊಡ ಜೇನುತುಪ್ಪವನ್ನು ಹಾಂ, ಬಳುವಳಿಯಾಗಿ ಆಕಾಶರಾಜನು ಶ್ರೀನಿವಾಸನಿಗೆ ಕಳಿಸ್ತಾನೆ. ಇನ್ನೊಂದ್ಸರಿ ಜೋರಾಗಿ ಹೇಳ್ಬೇಕು. ಆಕಾಶರಾಜನು 200 ಕೊಡ ಜೇನುತುಪ್ಪವನ್ನು ಶ್ರೀನಿವಾಸ ದೇವರಿಗೆ ಬಳುವಳಿಯಾಗಿ ಕಳಿಸ್ತಾನೆ. ಸರಿಯಾದ ಉತ್ತರ. ಅಂದರೆ 200 ಕೊಡ ಕಳಿಸ್ತಾನಲ್ಲ, ಅವಾಗೂ ಫ್ರಿಜ್ ಗಿಜ್ಜೆ ಇತ್ತ ಅಲ್ಲ, ಅಷ್ಟು ಪ್ಯೂರಿಟಿ ಇತ್ತು. ಸೊ ಅದು ಎಷ್ಟು ದಿನ ಇತ್ತು. ಸರಿಯಾಗಿ ಹೇಳಿದ್ರಿ, ಚಪ್ಪಾಳೆ. ಇವರು ಕೊಡೋ ಒಂದು ಇದು ಇತ್ತಲ್ಲ, ಅದು ಕರೆಕ್ಟಾಗಿ ಹೇಳಿದ್ರಿ. ಅಂದರೆ ಎಷ್ಟು ಬಾಳಿಕೆ. ಈಗೇನ್ರಿ ಇವತ್ತಂದಿದ್ದು ನಾಳೆ ಇರಲ್ಲ, ಅಥವಾ ಒಂದು 3 ಅವರ್ಗೆ ಹಳಸೋಗುತ್ತೆ. ಆ ರೀತಿ ಇರುವಂಥ ಈಗಿನ ಕಾಲ ಏನೋ ಆಗಿನ ಕಾಲ ಏನಲ್ವಾ? ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿ ಕೆಲವು ವಿಷಯಗಳನ್ನು ಕೂಡ ತಿಳಿಸಿದೆ. ತಾವು ವೀಣೆಯನ್ನು ನುಡಿಸ್ತಾ ಇರೋದು ನಿಜಕ್ಕೂ ಸಂತೋಷಕರವಾಗಿದ್ದು. ಆಗಲಿ ಹೀಗೆ ಪ್ರತಿಯೊಬ್ಬರೂ ಅಷ್ಟೇ ಆ್ಯಕ್ಟಿವ್ ಆಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದ್ರೆ ಸತ್ಯಾಲಕ್ಷೇಪ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ ತಮಗೆ ಅನಂತ ಧನ್ಯವಾದ. ಕೊಲನ್ನ ಕೋಲೆ ಮುತ್ತಿನ ಕೋಲು ಕೊಲನ್ನ ಕೋಲೆ ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ. ಕೋಲು ಕೊಲನ್ನ ಕೋಲೆ ಮುತ್ತಿನ ಕೋಲು ಕೊಲನ್ನ ಕೋಲೆ ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ, ಲೀಲೆ ಕೊಂಡಾಡುತ್ತಲೀ. ಪರಮದಯಾಳು ಹರಿ ಭೃಗಮುನಿ ಭರದಿಂದೊದೆಯುತ್ತಿರೆ. ತಿರುಗಿ ಕಾಲಿಡಕೊಂಡು ಪರಿ ಸ್ತುತಿಸಿದ ಕೋಲು ಕೊಲನ್ನ ಕೋಲೆ. ಪರಮ ಚಂಚಲೆ ಲಕ್ಷ್ಮೀ ತಾ ಶ್ರೀ ಹರಿ ನಡತೆಯ ನೋಡಿ ಧರಿಸದೆ ಕೊಲ್ಲಾಪುರಕ್ಕೆ ನಡೆದಳು ಕೋಲು ಕೊಲನ್ನ ಕೋಲೆ. ಸಿರಿ ಇಲ್ಲದೆ ನಾನು ಒಬ್ಬನೇ ಇರಲಾರೆನು ಎಂದು ಹರಿವೈಕುಂಠದಿ ಧರೆಗಿಳಿದನು ಕೋಲು ಕೊಲನ್ನ ಕೋಲೆ. ಉತ್ತಮ ವೈಕುಂಠ ಇರಲು ಮತ್ತುರಗಾದ್ರಿಯಲಿ ಉತ್ತಮನೆಯ ಮಾಡಿ ಗುಪ್ತದೊಳಿರುತಿಹ ಕೋಲು ಕೊಲನ್ನ ಕೋಲೆ. ನಿತ್ಯ ನಿರ್ವಿಕಾರ ಶ್ರೀಹರಿ ಭಕ್ತರ ಅಭಿಮಾನಿ ನೆತ್ತಿಯ ಒಡಕೊಂಡು ಭಕ್ತನ ಸಲಹಿದ ಕೋಲು ಕೊಲನ್ನ ಕೋಲೆ. ಕೋಲು ಕೊಲನ್ನ ಕೋಲೆ ಮುತ್ತಿನ ಕೋಲು ಕೊಲನ್ನ ಕೋಲೆ.